ವೃಷಭ ರಾಶಿ. ಈ ರಾಶಿಯವರಿಗೆ ಹಣಕಾಸಿನ ಅನುಕೂಲಗಳು ಉಂಟಾಗುವುದು. ಗ್ರಹದಲ್ಲಿ ಮಂಗಳ ಕಾರ್ಯಗಳು ನಡಿಬೋದು, ಅಥವಾ ವಿವಾಹ ಆಗುವವರಿಗೆ ವಿವಾಹ ಆಗುವ ಸಾಧ್ಯತೆಗಳಿದೆ, ಅಥವಾ ವಿವಾಹ ನಿರ್ಧಾರ ಆಗ್ಬೋದು. ಇಂಥದ್ದು ಸಾಧ್ಯತೆಗಳು ಇದೆ. ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿನ ಅನುಕೂಲಗಳಾಗ್ಬೋದು. ಸ್ವಲ್ಪ ಹೆಚ್ಚಿನ ಪರಿಶ್ರಮ ಪಟ್ಟರೆ ಒಳ್ಳೆಯ ಅಂಕಗಳನ್ನು ತಗೋಬೋದು. ನಿಮಗೂ ಒಂಥರ ಅದು ಖುಷಿ ಉಂಟಾಗ್ಬೋದು. ಮನೆಯವರಿಗೆ, ತಂದೆ ತಾಯಿಗಳಿಗೂ ಇದರಿಂದ ಒಂಥರ ಸಂತೋಷವಾಗ್ಬೋದು. ಆಮೇಲೆ ಮಹಿಳೆಯರು ಸ್ವಲ್ಪ ಎಚ್ಚರದಿಂದಿರಬೇಕು. ಕೆಲವು ಬೆಂಕಿ ಅವಘಡಗಳು ಅಥವಾ ಇಂಥದ್ದು ಯಾವುದಾದ್ರೂ ತೊಂದರೆಗಳು, ಇವಾಗ ದೇವ್ರ ಮನೆ ಹತ್ರ ಹೋಗುವಾಗ ಅಲ್ಲಿ ಯಾವುದಾದ್ರೂ ಬೆಂಕಿಗೆ ಸಂಬಂಧಪಟ್ಟ ತೊಂದರೆಗಳು, ಅಥವಾ ಯಾರ್ದಾದ್ರೂ ಮನೆಗೆ ಹೋದಾಗ, ಅಥವಾ ವಾಹನ, ಇವಾಗ ದ್ವಿಚಕ್ರ ವಾಹನ ಓಡಿಸುವಾಗ ಅಲ್ಲಿ ಏನಾದರೂ ಬೆಂಕಿಗೆ ಸಂಬಂಧಪಟ್ಟ ತೊಂದರೆಗಳು, ಅಥವಾ ಈ ಮಿಕ್ಸಿಗಳು ಹಾಕ್ತೀರಾ, ಅಥವಾ ವಾಷಿಂಗ್ ಮಿಷಿನು ಅಂಥದ್ದೆಲ್ಲ ಸ್ವಿಚ್ ಹಾಕುವಾಗ ಏನಾದರೂ ಕರೆಂಟ್ ಶಾಕ್ ಆಗೋದು, ಇಂಥದ್ದೆಲ್ಲ ಬರುವ ಸಾಧ್ಯತೆಗಳಿದೆ. ಆಮೇಲೆ ಮಹಿಳೆಯರು ಆದಷ್ಟು ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಬರ್ಬೋದು. ಅಂದರೆ ರಕ್ತಕ್ಕೆ ಸಂಬಂಧಪಟ್ಟ ಅಥವಾ ಉಷ್ಣವ್ಯಾಧಿ ಇಂಥದ್ದು ತೊಂದರೆಗಳು ಬರ್ಬೋದು. ಆದ್ದರಿಂದ ಎಲ್ಲಾದರೂ ಹೊರಗಡೆ ಹೋಗಿ ಆಹಾರ ತಿನ್ನುವಾಗ ಆದಷ್ಟು ಸ್ವಲ್ಪ ಜಾಗ್ರತೆ ವಹಿಸಿ, ಜಾಸ್ತಿ ಖಾರದ ಸಂಬಂಧಪಟ್ಟ ಆಹಾರ ತಗೋಬಾರ್ದು. ಆದಷ್ಟು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿದರೆ ಬಹಳ ಒಳ್ಳೆಯದು. ಅವರು ಏನು ಭಯಪಡಬೇಕಾಗಿಲ್ಲ. ಅವರಿಗಿರೋದು ಓಂ ಶ್ರೀ ಮಹಾದುರ್ಗಾಯೇ ನಮಃ ಅನ್ನುವ ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಧ್ಯವಾದರೆ ಆದಷ್ಟು ಸಾಯಂಕಾಲ ಒಂದು 48 ಬಾರಿ, ತಪ್ಪಿದರೆ 108 ಸಾರಿ ಈ ಮಂತ್ರವನ್ನು ಪಠನೆ ಮಾಡೋದರಿಂದ ಆಗುವಂತಹ ಈ ಕೆಲವು ತೊಂದರೆಗಳು ಆದಷ್ಟು ಮಟ್ಟಿಗೆ ಕಮ್ಮಿ ಆಗ್ಬೋದು. ದೇವರ ಮೇಲೆ ಭಕ್ತಿ ಶ್ರದ್ಧೆ ಇರಲಿ. ಪ್ರತಿ ದಿವಸವೂ ನೀವು ಒಂದು ಸ್ವಲ್ಪ ದೇವರಿಗೆ ಕೈ ಮುಗಿಯೋದು, ಅಥವಾ ನಿಮ್ಮ ಮನೆ ದೇವರನ್ನು ಪ್ರಾರ್ಥಿಸೋದು, ಅಥವಾ ಗುರು ಹಿರಿಯರನ್ನು ಪ್ರಾರ್ಥಿಸೋದು ಭಾಳ ಒಳ್ಳೆಯದು. ಇದಕ್ಕೋಸ್ಕರ